ಇವತ್ತು ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಇದು. ಲಾಸ್ಟ್ ವಿಡಿಯೋಲ್ಲಿ ನಾನು ಸ್ಯಾರಿ ಫೋಲ್ಡಿಂಗ್ ಅಂದರೆ ಪ್ರಿಪ್ಲೀಟಿಂಗ್ ಮಾಡಿ ಫೋಲ್ಡಿಂಗ್ ಬಗ್ಗೆ ಮಾಡಿದ್ದೆ. ಸೊ ಅದು ಅರ್ಥ ಆಗಿಲ್ಲ, ಮತ್ತೊಂದು ಸಲ ಮಾಡಿ ಅಂತ ರಿಕ್ವೆಸ್ಟ್ ಕೇಳಿದ್ರು. ಸೊ ಅವ್ರಿಗೋಸ್ಕರ ಹೊಸ್ದಾಗಿ ನೋಡೋರಿಗೋಸ್ಕರ ಇವತ್ತಿನ ವಿಡಿಯೋ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಉಲ್ಟಾ ಹಾಕ್ಕೊಂಡ್ಮೇಲೆ ಈ ಫೋಲ್ಡಿಂಗ್ ಸೆಂಟ್ರ್ ಫ್ಲೀಟ್ ಏನಿರುತ್ತೋ ಅದು ನೋಡಿ ಹಾಕೋದು ಮೊದಲು ಮೇನ್ ಥಿಂಗ್, ಅದನ್ನು ಕಲ್ಕೋಬೇಕು ನಾವು. ಸ್ಯಾರಿ ಉಲ್ಟಾ ಹಾಕ್ಕೊಂಡ್ಮೇಲೆ ಫ್ರಿಲ್ಸ್ ಏನಿರುತ್ತೋ ಸೆಂಟ್ರ್ ಪ್ಲೇಟ್ಸು ಅದು ನಮ್ಮ ಮುಂಭಾಗಕ್ಕಿರಬೇಕು, ನಮ್ಮನ್ನು ನೋಡೋ ಹಂಗೆ ಇರಬಾರ್ದು, ನಮಗೆ ಅಪೋಸಿಟ್ ಆಗಿರಬೇಕು. ಅದನ್ನು ನೀಟಾಗಿ ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಸ್ಯಾರಿ ಉಲ್ಟಾ ಹಾಕ್ಕೊಂಡಿದ್ದಾದಮೇಲೆ ಕೆಳಭಾಗದಿಂದ ಮೇಲಕ್ಕೆ ತೊಗೊಂಬರಬೇಕು. ಏನಿರುತ್ತೋ ಪಲ್ಲು ಪೋರ್ಷನ್ ಬೇಕಾದರೆ ನೀವು ಯಾರ್ದಾದ್ರು ಸಹಾಯ ತಗೊಳ್ಳಿ, ಇಲ್ಲ ನಾವಿಬ್ಬರೇ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀವು ಹೆಗಲ ಮೇಲೆ ಹಾಕ್ಕೋಬೋದು. ಮೊದಲಿಗೆ ನಾನು ಕೆಳಭಾಗದಲ್ಲಿರುವಂಥ ಸ್ಯಾರಿನ ತೊಗೊಂಬಂದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ತೊಗೊಂಬಂದು ನಾನು ಫೋಲ್ಡ್ ಮಾಡ್ಕೋತೀನಿ. ಆಮೇಲೆ ಪಲ್ಲು ಪೋರ್ಷನ್ನ ಹೆಗಲ ಮೇಲೆ ಹಾಕ್ಕೊತೀನಿ. ಯಾಕಂದರೆ ಹಾಸಿಗೆ ಮೇಲೆ ಆಗಿರೋದ್ರಿಂದ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ 2 ಫೋಲ್ಡ್ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಫೋಲ್ಡಿಂಗ್ ಆಯಿತು, ನಿಧಾನವಾಗಿ ಮಾಡ್ಕೊಳ್ಳಿ. ಐರನ್ ಅವಶ್ಯಕತೆ ಅಲ್ಲಲ್ಲಿದೆ ಅಂತೇಳಿದ್ರೆ ಐರನ್ನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಐರನ್ ಮಾಡ್ಕೊತೀನಿ ಅವಶ್ಯಕತೆ ಇರೋದ್ರಿಂದ. ಇದೇನು ಭಾರಿ ಕಷ್ಟ ಏನಿಲ್ಲ ಸ್ನೇಹಿತರೆ. ಒಂದು 2-3 ಸಲ ನೀವು ನಿಮ್ಮ ಸೀರೆಗಳು ನೀವೇ ಮಾಡ್ಕೊಂಬಿಟ್ರೆ ಆರಾಮ್ಸೆ ಆಗುತ್ತೆ. ಆಮೇಲೆ 2 ಫೋಲ್ಡಿಂಗ್ ಆದಮೇಲೆ 2 ಫೋಲ್ಡಿಂಗ್ ನೀಟಾಗಿ ಒಂದಾದಮೇಲೆ ಮತ್ತು ಇನ್ನು ಐರನ್ ಮಾಡಿದ್ಮೇಲೆ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೋತೀನಿ. ಟೋಟಲಿ 2 ಫೋಲ್ಡಿಂಗ್ ಆಯ್ತಲ್ಲ. ಈಗ ಹೆಗಲ ಮೇಲಿರೋ ಅಂಥ ಪಲ್ಲು ಪೋರ್ಷನ್ನ ಮುಂದೆ ಹಾಕ್ಕೊಳ್ಳೋಕೆ ಮೊದಲು ನನಗಿಲ್ಲಿ ಐರನ್ನು ಮತ್ತೆ ಬೇಕಾಗಿತ್ತು, ಮತ್ತೆ ಯಾಕಂದರೆ ಕಸ್ಟಮರ್ ಕೊಡುವಾಗ ನಾವು ನೀಟಾಗಿ ಕೊಡಬೇಕು. ನಮ್ಮದು ಹೇಗಿದ್ರೂ ಪರವಾಗಿಲ್ಲ, ಇದು ಕಸ್ಟಮರ್ ಸ್ಯಾರಿ ಆದ್ದರಿಂದ ನಾನು ನೀಟಾಗಿ ಮಾಡ್ತಾಯಿದ್ದೀನಿ. ಸ್ಟೀಮ್ ಐರನ್ ಬಾಕ್ಸ್ ಇದ್ದರೆ ಇದ್ದಿದ್ದು ಒಳ್ಳೆಯದು. ನನ್ನ ಹತ್ರ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ. ನೆಕ್ಸ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಈಗ ಪಲ್ಲು ಪೋರ್ಷನ್ ನೋಡೋಣ. ಈಗ ನೋಡಿ ನೀಟಾಗಿ ಹಾಕ್ಕೋಬೇಕು, ನಿಧಾನವಾಗಿ ನೋಡ್ಕೊಳ್ಳಿ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತೀರ ಫೋಲ್ಡಿಂಗ್ ಬಗ್ಗೆ. ಆ ಪಲ್ಲು ಏನಿರುತ್ತೋ ಅದು ಕೂಡ ಉಲ್ಟಾನೇ ಇರುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೀವು. ಪಲ್ಲು ಕೂಡ ಉಲ್ಟಾನೇ ಇರುತ್ತೆ. ಈಗ ಎಕ್ಸ್ಟ್ರಾ ಏನಿರುತ್ತೆ ಸ್ಯಾರಿ ಅದು ಎಕ್ಸ್ಟ್ರಾ ಇತ್ತು ಅಂತೇಳಿದ್ರೆ ಅಲ್ಲಿ ಫೋಲ್ಡಿಂಗಿಂತೂ ಎಕ್ಸ್ಟ್ರಾ ಇತ್ತಂದರೆ ಅದನ್ನು ಬೇಕಾ ನೋಡಿ ಎಕ್ಸ್ಟ್ರಾ ಬಂದುಬಿಡುತ್ತೆ ಅಂದಾಗ ಮಾತ್ರ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ಮತ್ತು ಈ ಪಲ್ಲು ಪೋರ್ಷನ್ ಏನಿರುತ್ತೋ ಅದನ್ನು ನಾನು ಸೆಂಟ್ರಿಗೆ ಇಟ್ಕೊಂಡಿಲ್ಲ, ಈ ಕಡೆ ಸ್ವಲ್ಪ ಕಾರ್ನರ್ಗೆ ಇಟ್ಕೊಂಡಿದ್ದೀನಿ. ಸೆಂಟ್ರಿಗೆ ಇಟ್ಕೊಂಡ್ರೆ ಫ್ಲೀಟ್ಸ್ ಅದು ಫೋಲ್ಡಿಂಗ್ ಸರಿಯಾಗಿ ಬರೋಲ್ಲ. ಕಾರ್ನರ್ ಇರುತ್ತೆ, ಕಾರ್ನರ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ಈಗ ನೋಡಿ ಆ ಬಾರ್ಡ್ರ್ ಏನಿರುತ್ತೆ ಆ ಬಾರ್ಡ್ರ್ ಸರಿಯಾಗಿ ಕರೆಕ್ಟಾಗಿ ನಂದು ಬಲಭಾಗದಿಂದ ಒಂದು ಫೋಲ್ಡು ಮಾಡ್ಕೋಬೇಕು. ಈಗ ಎಡಗಡೆ ಇರುವಂಥ ಫೋಲ್ಡಿಂಗ್ನ ಒಂದು ಫೋಲ್ಡ್ ಮಾಡಿ ಅದನ್ನು ಈಗ ಸೆಕೆಂಡ್ ಫೋಲ್ಡು ಫಸ್ಟ್ ಫೋಲ್ಡ್ ಮೇಲೆ ಹಾಕ್ಕೋಬೇಕು. ನಿಧಾನವಾಗಿ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನನಗೇನು ಹಾಗೆ ಬಂದುಬಿಡಲ್ಲ, ನಾನು ಕಲ್ತುನೇ ನಾನು ಮಾಡಿರೋದು ಇದನ್ನು. ಸೊ ನೀವು ಕಲ್ತ್ರೆ ನಿಮಗೊಂದು ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇದು ಮಾತ್ರ ಈಗ ಟ್ರೆಂಡ್ ಇದೇನೆ ಸ್ಯಾರಿ ಪ್ಲೀಟಿಂಗು. ಸೊ ಆರಾಮ್ಸೆ ನೀವು ಮನೆಯಲ್ಲೇ ಕೂತು ಈ ಬಿಸ್ನೆಸ್ನ ನೀವು ಮಾಡ್ಕೋಬೋದು. ಈಗ ಪಲ್ಲುನ ಹಾಕ್ಕೊಂಡು ಅಲ್ಲಿ ಒಂದು ಪಿನ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ. ಪಿನ್ ನೀವು ಹಾಗೆ ಇಡೋಂಗಿದ್ರೆ ಪಿನ್ನೇನು ಬೇಡ. ಇದನ್ನು ನಾವು ಪ್ಯಾಕ್ ಮಾಡಿ ಕಳಿಸೋದ್ರಿಂದ ಕಸ್ಟಮರ್ದಾಗಿಂದ ನೀಟಾಗಿ ಪಿನ್ ಮಾಡಿಬಿಟ್ರೆ ಕದಲ್ದೇ ಇರೋಕ್ಕೆ ಸಹಾಯ ಆಗತ್ತೆ. ಈಗ ಎಕ್ಸ್ಟ್ರಾ ಏನಿರುತ್ತೋ ಪಲ್ಲುದು ಕೆಳಗಿನ ಭಾಗ ಅದನ್ನು 2 ಫೋಲ್ಡ್ ಮಾಡಿಕೊಂಡು ಮಡ್ಚ್ಕೊಳ್ಳೋದು ಅಷ್ಟೇ. ನೋಡ್ತಿರ್ಬೋದು ಈ ಫೋಲ್ಡಿಂಗ್ ಇದೆಯಲ್ಲ, ನಾನು ಹೇಳಿದ್ನೆಲ್ಲ ಸೆಂಟ್ರ್ ಪ್ಲೀಟ್ಸು ನೋಡಿ ಈ ಥರ ಕಾಣಲ್ಲ, ಉಲ್ಟಾ ಆಗಿಬಿಟ್ರೆ. ಈಗ ನಾನು ಕರೆಕ್ಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಆ ಮೆಥಡ್ ಹಾಕಿದ್ರೆ ಮಾತ್ರ ಈ ಥರ ಕಾಣುತ್ತೆ. ಸೊ ನೋಡಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ. ತುಂಬಾ ಈಸಿ. ಒಂದು ಸಲ ಎಲ್ಲ 2 ಸಲ ನಿಧಾನವಾಗಿ ಪಾಸ್ ಮಾಡಿ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಷ್ಟೇ ಪ್ಲೀಟಿಂಗು ಬಾಕ್ಸ್ ಫೋಲ್ಡಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.